ಸೋಲೊಪ್ಪಬಾರದು ಅನ್ನೋದು ಮೊದಲನೆಯ ಲಕ್ಷಣ. ಬಹಳ ಸಾರಿ ನಾವು ಸೋಲೊಪ್ತೇವೆ, ಯುವಕರಾಗಿ ಸೋಲೊಪ್ತೇವೆ, ತಪ್ಪು ಕಲ್ಪನೆಗಳನ್ನು ನಂಬಿ ಸೋಲೊಪ್ತೇವೆ, ಯಾರೋ ಯಾವುದೋ ಮೂಲೆಯಲ್ಲಿ ಕುಳಿತು ಏನೋ ಹೇಳಿದ್ರು ಅಂತ ಅದನ್ನ ನಂಬಿ ಸೋಲೊಪ್ತೇವೆ, ಬದುಕನ್ನ ಕೈ ಬಿಟ್ಬಿಡ್ತೇವೆ, ನನ್ನ ಕೈಲದ ಆಗಲ್ಲ, ನನ್ನಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಸೋಲೊಪ್ಪಿ ಬಿಡ್ತೇವೆ. ಮತ್ತೊಬ್ಬರನ್ನ ನೋಡಿ ಕೀಳಿರಿಮೆಯಿಂದ ಸೋಲೊಪ್ಪಿ ಬಿಡ್ತೇವೆ. ಕೀಳಿರಿಮೆ ಎಂದೂ ಇರಬಾರದು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಕಾಯಕ ಮಾತ್ರ ಶ್ರೇಷ್ಠವೇ ಹೊರತು ವ್ಯಕ್ತಿ ಅಲ್ಲ. ಕಾಯಕ ಮಾತ್ರ ಶ್ರೇಷ್ಠವೇ ಹೊರತು ವ್ಯಕ್ತಿ ಅಲ್ಲ. ನಾನು ಪೊಲೀಸ್ ಇಲಾಖೆಯಲ್ಲಿ ಕಳೆದ 11 ವರ್ಷಗಳಿಂದ ನೋಡ್ತಾ ಇರೋದು ಒಬ್ಬ ಯಶಸ್ವಿ ವ್ಯಕ್ತಿ, ಯಶಸ್ವಿ ಅಲ್ಲದ ವ್ಯಕ್ತಿ, ಒಬ್ಬ ಯಶಸ್ವಿ ಸಂಸಾರಸ್ಥ ಗೃಹಸ್ಥ, ಯಶಸ್ವಿ ಅಲ್ಲದ ಗೃಹಸ್ಥನ ಮಧ್ಯೆ ಇರುವ ಏಕೈಕ ವ್ಯತ್ಯಾಸ ಆತ್ಮವಿಶ್ವಾಸದ ಕೊರತೆ. ಕೀಳಿರಿಮೆ ಕಾಡೋದು, ಕೀಳಿರಿಮೆ ನಮ್ಮನ್ನ ಕಾಡುತ್ತೆ. ಎಲ್ಲಿಯವರೆಗೆ ಕೀಳಿರಿಮೆ ಒಬ್ಬ ಯುವಕನನ್ನ ಕಾಡುತ್ತೋ, ಕೃಷಿಕನನ್ನ ಕಾಡುತ್ತೋ, ಗೃಹಸ್ಥನನ್ನ ಕಾಡುತ್ತೋ, ಅಲ್ಲಿಯವರೆಗೂ ಆತನ ಉದ್ಧಾರ ಆಗಲ್ಲ. ಶರಣರ ಬಯಸಿದ್ದ ಅದನ್ನೇ, ಯಾವತ್ತೂ ಕೀಳಿರಿಮೆ ಬೇಡ. ಇಲ್ಲಿ ರೊಟ್ಟಿ ಮುಖ್ಯವೇ ಹೊರತು ಕಾಯಕದಲ್ಲಿ ನಿರತನಾಗಿರಬೇಕೇ ಹೊರತು ನಮ್ಮ ಹಿನ್ನೆಲೆ, ನಮ್ಮ ಎಡ ಬಲ ಉಪಮೇಯ ಅಲಂಕಾರಗಳು ಮುಖ್ಯ ಅಲ್ಲ ಅಂತ. ಇರ್ಲಿ, ಹೇಗೆ ಇರ್ಲಿ ನಮ್ಮ ಬದುಕು. ಹಳ್ಳಿಲಿದೀವ ಪರವಾಗಿಲ್ಲ, ಒಬ್ಬ ಆಟೋ ಡ್ರೈವರ್ ಆಗಿದ್ದೀನ ಪರವಾಗಿಲ್ಲ, ಬರೀ ಒಂದು ಗಾಡಿಯನ್ನು ಓಡಿಸ್ತಾ ಇದ್ದೀನ ಪರವಾಗಿಲ್ಲ. ನನ್ನ ಬದುಕಿನ ಬಗ್ಗೆ ನನಗೆ ಕೀಳಿರಿಮೆ ಕಾಡಬಾರ್ದು. ಒಬ್ಬ BMW ನಲ್ಲಿ ಅಡ್ಡಾಡ್ತಿದಾನ ಪರವಾಗಿಲ್ಲ ಸ್ವಾಮಿ, ಅವನ ಬದುಕು ಅವನು ಬದುಕಲಿ. ನನ್ನದು ಸಣ್ಣದೊಂದು ಸೈಕಲ್ ಇದೆಯಾ, ಆ ಸೈಕಲ್ ಅನ್ನೇ ಸ್ವಚ್ಛಗೊಳಿಸಿ ಒಳ್ಳೆ ಗೊಂಡೆ ಹಾಕಿ ನಾನು ನನ್ನ ಊರಲ್ಲಿ ಅಡ್ಡಾಡ್ತೇನೆ, ಇದೇ ನನ್ನ BMW ಅಂತಕ್ಕಂಥ ಸ್ವಾಭಿಮಾನ. ಅವ್ರದ್ದು 40 ಎಕರೆ ಜಮೀನ್ ಇದೆಯಾ ಪರವಾಗಿಲ್ಲ, ನಂದು 2 ಎಕರೆ ಇದೆ. ಪಕ್ಕದಲ್ಲಿ ಯಾರೋ ಶಿಕಾರಿಪುರದಲ್ಲಿ ದುರ್ಗಪ್ಪ ಅಂತ ಒಬ್ಬ ರೈತ ಇದ್ದಾನೆ. ಆ ರೈತ 2 ಎಕರೆನಲ್ಲಿ 9 ಲಕ್ಷ ರೂಪಾಯಿ ಆದಾಯ ತೆಗಿತಾನೆ. ಒಂದ್ಸಾರಿ ಹೋಗಿ ನೋಡೋಣ, ಯಾರವನು ನೋಡೋಣ. ದುರ್ಗಪ್ಪ 2 ಎಕರೆನಲ್ಲಿ ಅವನು ಕುರಿ ಸಾಕಾಣಿಕೆ ಹೇಗೆ ಮಾಡ್ದ, ಕೋಳಿ ಸಾಕಾಣಿಕೆ ಹೇಗೆ ಮಾಡ್ದ, ಆಕಳು ಸಾಕಾಣಿಕೆ ಹೇಗೆ ಮಾಡ್ದ, ಹತ್ತಿ ಹೇಗೆ ಬಿತ್ತಿದ, ತರಕಾರಿ ಹೇಗೆ ಬಿತ್ತಿದ, ಗಂಡ ಹೆಂಡತಿ ಸೇರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಯಕದಲ್ಲಿ ಹೇಗೆ ನಿರತರಾಗಿದ್ದಾರೆ ಆ ದುರ್ಗಪ್ಪ. ಶಿಕಾರಿಪುರ ತಾಲೂಕು ಪಕ್ಕದಲ್ಲಿರ್ತಕ್ಕಂಥ ಶಿರಾಳಕೊಪ್ಪದಲ್ಲಿರೋ ಆ ದುರ್ಗಪ್ಪನ್ನ ನೋಡ್ಕೊಂಡು ಬರೋಣ. ಸೋಲೊಪ್ಕೊಳ್ಳೋದು ಬೇಡ. ಕವಿತಾಳದಲ್ಲಿ ಒಬ್ಳು ಕವಿತಾ ಮಿಶ್ರಾ ಅಂತ ಒಬ್ಬ ತಾಯಿ ಇದ್ದಾಳೆ, ಪ್ರಗತಿಪರ ಕೃಷಿ ಮಹಿಳೆ. ಕವಿತಾಳ್, ರಾಯಚೂರು ಜಿಲ್ಲೆ ಕವಿತಾಳ್ ಅನ್ನೋ ಗ್ರಾಮದಲ್ಲಿ ಕವಿತಾ ಮಿಶ್ರಾ ಅಂತ ಒಬ್ರು ರೈತ ಮಹಿಳೆ ಇದ್ದಾಳೆ, ಪ್ರಗತಿಪರ ರೈತೆ. ಎಲ್ಲ ಜಾತಿಯ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ದಿನ ಸಂತೆಗೆ ಏನ್ ಬೇಕು, ವಾರದ ಸಂತೆಗೆ ಏನ್ ಬೇಕು, ಅಲ್ಲೊಂದು ಬೆಳೆ ಇದೆ. ಮಕ್ಕಳು ಮದುವೆ ಆಗೋ ಸಮಯಕ್ಕೆ ಬರಬೇಕು ಏನ್ ಬೇಕು, ಅದಕ್ಕೊಂದು ಬೆಳೆ ಇದೆ. ಹಬ್ಬ ಹರಿದಿನಕ್ಕೆ ಸಕಾಲಕ್ಕೆ ಬರಬೇಕಾದ ಒಂದು ಬೆಳೆ ಇದೆ. ಹೋಗೋಣ ಅಲ್ಲಿ, ರೈತರಾಗಿ ನಾವು ನೋಡೋಣ. 2 ಎಕರೆ ಇದೆಯಾ, ಖಾಲಿ ಕೂಡೋದು ಬೇಡ. ಜಗತ್ತಿನ ಒಣ ಉಸಾಬರಿ ಮಾಡೋದು ಬೇಡ. ಜಗತ್ತಿನ ಒಣ ಉಸಾಬರಿ ಮಾಡೋದು ಬೇಡ. ಶರಣರು ಹೇಳಿದ್ದಾರೆ, ಯಾರು ಹೇಗಾದ್ರೂ ಇರಲಿ, ನನ್ನ ಬಗ್ಗೆ ನನಗಿರ್ಲಿ. ಈ ದೇಹನೇ ನನ್ನ ಶರೀರ, ಈ ಶರೀರ ಏನಿದೆ ಇದೇ ನನ್ನ ದೇವಾಲಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರವೇ ಹೊನ್ನ ಕಳಸವಯ್ಯ, ಕೇಳಯ್ಯ ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಈ ಶರೀರದ ಮೇಲೆ ನನ್ನ ನಿಯಂತ್ರಣ ನಾನು ಸಾಧಿಸ್ತೇನೆ. ಮನಸ್ಸು, ಈ ಮನಸ್ಸಂದ್ರೆ ನನ್ನ ಆಲೋಚನೆ, ನನ್ನ ವಿಚಾರ, ನನ್ನ ಆದ್ಯತೆ. ಈ ಮನಸ್ಸಂದ್ರೆ ನನ್ನ ಆಲೋಚನೆ, ನನ್ನ ವಿಚಾರ, ನನ್ನ ಆದ್ಯತೆ. ನನ್ನ ಬದುಕಿನಲ್ಲಿ ನನ್ನ ಆದ್ಯತೆ ನನ್ನ ವೈಯಕ್ತಿಕ ಉದ್ಧಾರ. ಜಗತ್ತು 100 ಮಾಡಲಿ, ಜಗತ್ತಿನಲ್ಲಿ 100 ಸಮಸ್ಯೆಗಳು ನಡೀತಾ ಇರಲಿ, ನನ್ನ ಮನೆ ಮೊದಲು ಉದ್ಧಾರ ಆಗಬೇಕು. ನನ್ನ ತಂದೆ ತಾಯಿಗಳು ಸರಿಯಾದ ಊಟವನ್ನು ಮಾಡಬೇಕು. ನನ್ನ ಮನೆಯಲ್ಲಿ ಹಬ್ಬ ಹರಿದಿನ ಸರಿಯಾಗಿ ಆಚರಣೆ ಮಾಡಬೇಕು. ನನ್ನ ತಾಯಿಗೆ ಬರೀ 2 ಜೊತೆ ಸೀರೆ ಇದೆ, ನಾನು 4 ಜೊತೆ ಸೀರೆ ಕೊಡುವಂತವನಾಗಬೇಕು. ಈ ಸಾರಿ ಜಯಂತಿಗೆ ಬರೀ ನಾವು 2 ಸ್ವೀಟ್ಗಳನ್ನು ಮಾಡಿದ್ದೇವೆ. ಪಕ್ಕದ ಊರಿಂದ ಬುತ್ತಿ ಕಟ್ಕೊಂಡ್ಬಂದು ಇಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ. ಮುಂದಿನ ಸಾರಿ ಯಾರಿಗೆ ಅನ್ನ ಇಲ್ವೋ, ನನ್ನ ಮನೆಯಲ್ಲಿ ನನ್ನ ಸ್ವದುಡಿಮೆಯಿಂದ ನಾನು ಅವರಿಗೆ ಅನ್ನ ಹಾಕುವಂತವನಾಗಬೇಕು. ನನ್ನ ಮನೆ ಗುಡಿಸಲಿದೆ,
ಮುಂದಿನ ಸಾರಿ ನಾನು ಛತ್ ಹಾಕಬೇಕು, ಕಾಂಕ್ರೀಟ್ ಮನೆ ಕಟ್ಟಬೇಕು. ನನ್ನ ವೈಯಕ್ತಿಕ ಉದ್ಧಾರದಿಂದ ನನ್ನ ಊರು ಉದ್ಧಾರ ಆಗತ್ತೆ, ನನ್ನ ಕಾಯಕದಿಂದ ನನ್ನ ಜಿಲ್ಲೆ ಉದ್ಧಾರ ಆಗತ್ತೆ. ನನ್ನ ಜಿಲ್ಲೆ ಉದ್ಧಾರ ಆದ್ರೆ ನಾಡು, ನಾಡು ಉದ್ಧಾರ ಆದ್ರೆ ದೇಶ ಸದೃಢ ಆಗುತ್ತೆ. ಇದು ದೇಶವನ್ನ ಕಟ್ಟುವ ಬಗೆ. ಖಾಲಿ ಕೂಡೋದಲ್ಲ. ಎಲ್ಲೋ ಕೆಲಸ ಇಲ್ಲದೆ ನಾವು ಬಹಳ ಒಣ ಉಸಾಬರಿ ಮಾಡ್ತೀವಿ. ಕೆಲಸ ಏನು ಇರಲ್ಲ, ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಟು ಅವನವನು ಟ್ರಂಪ್ ಹಿಂಗ್ ಮಾಡಬಾರ್ದಾಗಿತ್ತ. ಟ್ರಂಪ್ ಹಿಂಗ್ ಮಾಡಬಾರ್ದಾಗಿತ್ತ. ರವಿಚಂದ್ರನ್ ಅವರ ವಿಡಿಯೋ ಬಂದ್ರೆ ಸಾಕು, ಲೈಕ್ ಕೊಟ್ಟಿದ್ದ ಕಳಿಸಿದ್ದ. ರವಿಚಂದ್ರನ್ ಅವರಿಗೆ ಜೈಕಾರ ಹಾಕಿದ್ರೆ ಅವನು ಪಾಪ್ಯುಲರ್ ಆಗ್ತಾನೆ. ನಿನಗೇನಾಯ್ತು ಲಾಭ? ಒಂದು ಜಯಕಾರ, ಒಂದು ಸಮಯ ವ್ಯರ್ಥ ಮಾಡೋದ್ರಿಂದ ಅವರಾಗ್ತಾರೆ. ವೃತ್ತಿ ಗೌರವ, ವೈಯಕ್ತಿಕ ಉದ್ಧಾರ, ಆತ್ಮೋನ್ನತಿ, ಸ್ವಾಭಿಮಾನ ಎಲ್ಲಿಯವರೆಗೆ ವ್ಯಕ್ತಿಯಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಅವನು ಶರಣನಲ್ಲ, ಅವನು ಭಕ್ತನಲ್ಲ, ಅವನು ನಾಗರಿಕನಲ್ಲ, ಉತ್ಪಾದಕನಲ್ಲದ ಬಳಕೆದಾರ ಆಗಬೇಕು. ಅಥವಾ ಇನ್ಕಮ್ ಟ್ಯಾಕ್ಸ್, ದೇಶದ ಅಭಿವೃದ್ಧಿಗಾಗಿ ಟ್ಯಾಕ್ಸ್ ಕಟ್ಟುವಂತ ವ್ಯಕ್ತಿ ನಾನು ಆಗಬೇಕಾ? ಸರ್ಕಾರ ಕೊಡುವ ಸವಲತ್ತಿಗಾಗಿ ನಾನು ಹೋಗಿ ಹೀಗೆ ನಿಲ್ತಾ ಇದ್ದೀನಾ? ಸರ್ಕಾರಕ್ಕೆ ನೌಕರಿ ಕೊಡುವಂತ ವ್ಯಕ್ತಿ ನಾನು ಆಗ್ತಾ ಇದ್ದೀನಾ? ಇಂತಹ ಜಾತ್ರೆ ಸಂದರ್ಭದಲ್ಲಿ, ಇಂಥ ಯತಿಗಳು ಸಾನ್ನಿಧ್ಯದಲ್ಲಿ, ನೂರಾರು ಹಿರಿಯರು ಸೇರಿದಿರತಕ್ಕಂಥ ಇಂಥ ಸಂದರ್ಭದಲ್ಲಿ ಇಂತಹ ಚಿಂತನೆಯ ಬೀಜ ನಮ್ಮಲ್ಲಿ ಮೈದೊಳೆ